ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರಿಗೆ ಉದ್ಯೋಗದಲ್ಲಿ ಮೆಚ್ಚುಗೆ ಇರತಕ್ಕಂಥದ್ದು, ಉದ್ಯೋಗದಲ್ಲಿ ಒಳ್ಳೆಯ ಮಾತು, ಒಳ್ಳೆಯ ವಾತಾವರಣ ಇವೆಲ್ಲವೂ ಕೂಡ ನಿಮಗೆ ಸಹಕಾರಿಯಾಗಿ ಕೆಲಸ ಮಾಡ್ತಕ್ಕಂಥದ್ದಾಗುತ್ತೆ. ಅನಗತ್ಯವಾದಂತಹ ವಿಚಾರಗಳಿಂದ ದೂರ ಇರಬೇಕು. ಯಾವ ವಿಷಯದಿಂದ ನಿಮಗೇನೂ ಪ್ರಯೋಜನ ಇಲ್ವೋ, ನಿಮಗೆ ಸಂಬಂಧಪಟ್ಟಿಲ್ವೋ ಅಂತಹ ವಿಷಯಗಳು ಮುನ್ನೆಲೆಗೆ ಬಂದಾಗ ಆದಷ್ಟು ಅಂತರವನ್ನು ಕಾಯ್ದುಕೊಳ್ಳಿ, ಆ ಜಾಗವನ್ನು ಖಾಲಿ ಮಾಡಿ. ಜೊತೆಗೆ ಅನಿವಾರ್ಯವಾಗಿ ಏನೋ ಅಲ್ಲೇ ಕೂತ್ಕೊಳ್ಬೇಕು ಅಂತ ಆದರೂ ಕೂಡ ತುಂಬ ತಾಳ್ಮೆ ಇರಲಿ, ಯಾವ ಮಾತನ್ನು ಕೂಡ ಆಡೋದಕ್ಕೆ ಹೋಗಬೇಡಿ ಅನ್ನುವಂಥದ್ದು. ಜೀವಭಯದಿಂದ ಪಾರಾಗತಕ್ಕಂತಹ ದಿವಸ ಇದು. ಯಾವತ್ತೋ ಏನೋ ಮಾತು ಕಥೆಯೋ ವ್ಯವಹಾರವೋ ನಡೆದಿರುತ್ತೆ. ಈ ದಿವಸ ಭಯದಿಂದ ಇರಬೇಕಾದಂತಹ ಪರಿಸ್ಥಿತಿ. ಶತ್ರುಗಳಿಂದ ತೊಂದರೆಯಾಗತಕ್ಕಂತಹ ಸೂಚನೆ ಇದೆ. ತುಂಬ ಎಚ್ಚರಿಕೆಯಿಂದ ಇರಬೇಕಾದಂಥದ್ದು. ವಿದ್ಯಾರ್ಥಿಗಳಿಗೆ ಓದಿನ ಬಗ್ಗೆ ನಿರ್ಲಕ್ಷ್ಯ, ಓದನ್ನು ಬಿಟ್ಟು ಬೇರೆಲ್ಲ ಚಟುವಟಿಕೆಗಳಲ್ಲಿ ತುಂಬ ಸಕ್ರಿಯವಾಗಿರ್ತೀರಿ, ತುಂಬ ಚಟುವಟಿಕೆಯಿಂದ ಇರ್ತೀರಿ. ಆದರೆ ಅದೇ ನಿಮಗೆ ಮಾರಕವಾಗ್ತಕ್ಕಂಥದ್ದಾಗುತ್ತೆ. ದುರ್ಗಾ ಪ್ರಾರ್ಥನೆಯನ್ನು ಮಾಡಿ. ಜಯಂತಿ ಮಂಗಲಾ ಕಾಲಿ ಭದ್ರಕಾಲಿ ಕಪಾಲಿನಿ ದುರ್ಗಾ ಕ್ಷಮಾ ಶಿವಾಧಾತ್ರಿ ಸ್ವಾಹಾ ಸ್ವಧಾ ನಮೋಸ್ತುತೆ ಎಂಬುದಾಗಿ ನಿಮ್ಮ ಪ್ರಾರ್ಥನೆ ಇರಲಿ. ಶುಭವಾಗಿ. ವೃಷಭ ರಾಶಿ. ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಆರ್ಥಿಕವಾದಂತಹ ಸಂಕಷ್ಟ ಎದುರಾಗಬಹುದು ಅನ್ನುವಂಥದ್ದು. ಬಂಧುಗಳ ವಿಚಾರದಲ್ಲಿ ಪ್ರತಿಯೊಂದು ವಿಷಯಕ್ಕೂ ಕೂಡ ಅತಿಯಾದಂತಹ ಒತ್ತಡ ಇರುತ್ತೆ. ಮಾನಸಿಕವಾಗಿ ತುಂಬ ಕಿರಿಕಿರಿ ಇರುತ್ತೆ. ಕೆಲವೊಂದು ನೇರವಾದಂತಹ ಮಾತಿನಿಂದ ಸಂಬಂಧ ಕಡಿದು ಹೋಗ್ತಕ್ಕಂತಹ ಪರಿಸ್ಥಿತಿಯೂ ಕೂಡ ಬಂದರೆ ಆಶ್ಚರ್ಯಪಡಬೇಕಾದಂಥದ್ದಿರುವುದಿಲ್ಲ. ಮನಸ್ಸಿನ ಬೇಸರದಿಂದ ಆಗಬೇಕಾದಂತಹ ಕೆಲವು ಕೆಲಸಗಳನ್ನು ಮುಂದಕ್ಕೆ ಹಾಕ್ತೀರಿ. ಇವತ್ತು ನನಗೆ ಯಾಕೋ ಮನಸ್ಸಿಲ್ಲ, ಮುಂದಿನ ದಿವಸದಲ್ಲಿ ನೋಡೋಣ ಅನ್ನುವಂತಹ ಭಾವನೆ ಆಂತರಿಕವಾಗಿ ನಿಮಗೆ ಇರುವಂಥದ್ದಾಗತ್ತೆ. ಭೂ ವ್ಯಾಪಾರಾದಿಗಳಲ್ಲಿ ಗೊಂದಲ, ಹಿನ್ನಡೆ ಇವೆಲ್ಲವನ್ನು ನೋಡಬೇಕಾಗತ್ತೆ. ಇದರ ಜೊತೆಯಲ್ಲಿ ಧನವ್ಯಯವಾಗತಕ್ಕಂತಹ ಸಾಧ್ಯತೆಯೂ ಕೂಡ ಹೆಚ್ಚಾಗಿ ಕಾಡುವಂಥದ್ದಿದೆ. ವೃತ್ತಿಯಲ್ಲಿ ಅಪಮಾನವಾಗಬಹುದು, ಎಚ್ಚರಿಕೆ. ತುಂಬ ಯೋಚನೆಯನ್ನು ಮಾಡಿ ಹೆಜ್ಜೆಯನ್ನು ಇಡಬೇಕಾದಂಥದ್ದು. ಎದೆ ಅಥವಾ ಹೊಟ್ಟೆಗೆ ಸಂಬಂಧಪಟ್ಟ ಹಾಗೆ ನೋವು ಕಾಣಿಸ್ಕೊಳ್ಬೋದು. ಗಾಬರಿ ಆಗಬೇಕಾದಂತಹ ಅವಶ್ಯಕತೆ ಏನೂ ಇಲ್ಲ. ಆದರೆ ಅನಾರೋಗ್ಯ ಸಮಸ್ಯೆ ಇದ್ದಾಗ ಸೂಕ್ತವಾದಂತಹ ಚಿಕಿತ್ಸೆಯೋ ಸಲಹೆಯೋ ಔಷಧಿಯೋ ಇದು ಬೇಕಾಗುವಂಥದ್ದಾಗತ್ತೆ. ಕಾಲಭೈರವನನ್ನು ಪ್ರಾರ್ಥನೆ ಮಾಡಿ, ವಿಶೇಷವಾಗಿ ಆ ಕಾಲಭೈರವನ ಅನುಗ್ರಹದಿಂದ ಶಾರೀರಿಕವಾಗಿರತಕ್ಕಂತಹ ಸಮಸ್ಯೆ ದೂರವಾಗಲಿ. ಶುಭವಾಗಿ. ಮಿಥುನ ರಾಶಿ. ವಾಹನ ಚಾಲನೆಯ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಇರಲಿ. ಇದರಿಂದ ನಷ್ಟವನ್ನು ಅಥವಾ ದಂಡವನ್ನು ಅಥವಾ ಶಾರೀರಿಕವಾದಂತಹ ಸಮಸ್ಯೆಯನ್ನು ನೀವೇ ಅನುಭವಿಸಬೇಕಾದಂಥದ್ದಿರುತ್ತೆ. ಆರ್ಥಿಕವಾದಂತಹ ನಷ್ಟ ನಿಮ್ಮ ದೌರ್ಬಲ್ಯವನ್ನು ಹೆಚ್ಚು ಮಾಡೋದಾಗಿ ಕಾಣತಕ್ಕಂಥದ್ದು. ಪ್ರೇಮಿಗಳಲ್ಲಿ ಅಥವಾ ದಂಪತಿಗಳಲ್ಲಿ ಜಗಳಕ್ಕೆ ಅವಕಾಶವಾಗುತ್ತೆ. ಪರಸ್ಪರವಾಗಿ ವೈಯಕ್ತಿಕವಾದಂತಹ ನಿಂದನೆಗಳನ್ನು ಮಾಡುವಷ್ಟರ ಮಟ್ಟಿಗೆ ಜಗಳ ತಾರಕಕ್ಕೆ ಏರಬಹುದು. ಅಪರಿಚಿತರ ಸಂಪರ್ಕದಿಂದ ಹಣದ ಮೋಸ ಅಥವಾ ವಂಚನೆ ಆಗೋದಕ್ಕೆ ಅವಕಾಶ ಇದೆ. ಶತ್ರುಗಳನ್ನು ಜಯಿಸೋದಕ್ಕೆ ಕಷ್ಟವಾಗಬಹುದು. ವಿರೋಧಿಗಳ ಮುಂದೆ ನಿಮ್ಮ ಆಟ ಏನು ನಡೆಯೋದಿಲ್ಲ ಅನ್ನುವಂತಹ ರೀತಿಯಲ್ಲಿ ಆಗತ್ತೆ. ಅದೆಲ್ಲವನ್ನು ಗಮನದಲ್ಲಿ ಇಟ್ಟುಕೊಂಡು ವ್ಯವಹರಿಸಬೇಕಾದಂಥದ್ದು ಅತಿ ಮುಖ್ಯವಾಗುತ್ತೆ. ಆಂಜನೇಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ. ಅಸಾಧ್ಯ ಸಾಧಕ ಸ್ವಾಮಿನ್ ಅಸಾಧ್ಯಂ ತವ ಕಿಂ ವದ ರಾಮದೂತ ಕೃಪಾ ಸಿಂಧೋ ಮತ್ಕಾರ್ಯ ಸಾಧಜ ಪ್ರಭೋ. ನನ್ನ ಕೆಲಸವನ್ನು ನೀನು ಈಡೇರಿಸಬೇಕು, ನನ್ನ ಸಾಧನೆಯನ್ನು ನೀನು ಪೂರ್ಣಗೊಳಿಸಬೇಕು ಅಂತಕ್ಕಂತಹ ಪ್ರಾಮಾಣಿಕವಾದ ಪ್ರಾರ್ಥನೆಯನ್ನು ಆಂಜನೇಯನ ಹತ್ರ ಮಾಡಿ. ಶುಭವಾಗಿ. ಕರ್ಕಾಟಕ ರಾಶಿ. ವ್ಯಾವಹಾರಿಕವಾಗಿ ನೀವು ತೆಗೆದುಕೊಳ್ತಕ್ಕಂತಹ ನಿರ್ಧಾರ ಏನಿದೆ ಅದು ನಿಮಗೇ ಮಾರಕವಾಗುತ್ತೆ. ನಿಮ್ಮ ನಿರ್ಧಾರವೇ ನಿಮಗೆ ತೊಂದರೆಯನ್ನು ಕೊಡುತ್ತೆ ಅನ್ನುವಂಥದ್ದು. ಪ್ರಯಾಣಕ್ಕೆ ಅನನುಕೂಲವಾದಂತಹ ದಿವಸ. ಪ್ರಯಾಣಕ್ಕೆ ಯಾವುದೇ ರೀತಿಯ ಶುಭ ಇಲ್ಲ. ಆದರೂ ಕೂಡ ಯಾವುದೋ ಒಂದು ಉದ್ದೇಶವನ್ನಿಟ್ಟುಕೊಂಡು ನಾನು ಪ್ರಯಾಣವನ್ನು ಮಾಡ್ತೀನಿ ಅಂತಕ್ಕಂತಹ ಬಲವಂತದ ಮುಂದುವರಿಕೆ ತೊಂದರೆಗೆ ಕಾರಣವಾದೀತು. ಕುಟುಂಬದವರ ಜೊತೆಯಲ್ಲಿ ಆನಂದದಾಯಕವಾದಂತಹ ಸಮಯವನ್ನು ಕಳೆಯುವುದಕ್ಕೆ ಅವಕಾಶ ಇದೆ, ಆದರೆ ಮನಸ್ಸಿಲ್ಲ.
ಯಾವುದೋ ಬೇರೆ ಒತ್ತಡದಲ್ಲಿ ಸಿಗಹಾಕ್ಕೊಂಡ್ಬಿಟ್ಟಿದ್ದೀರಿ ಅನ್ನುವಂಥದ್ದು, ಹಣದ ವಿಚಾರ ಸಮಸ್ಯೆಯಾಗಿ ನಿಮಗೆ ಪರಿಣಮಿಸುತ್ತೆ. ದುಡ್ಡು ಕಾಸಿನ ವಿಷಯ ಬಂತು ಅಂತಾದರೆ ಅದು ದೊಡ್ಡ ಮಟ್ಟದ ಸಮಸ್ಯೆ ಆಗುವಂಥದ್ದು. ಪ್ರೇಮಿಗಳಲ್ಲಿ ಅನ್ಯೋನ್ಯತೆ ಹೆಚ್ಚಾಗುವಂಥದ್ದು, ಪರಸ್ಪರವಾಗಿ ಒಬ್ಬರಿಗೊಬ್ಬರು ಅರ್ಥವನ್ನು ಮಾಡಿಕೊಂಡು ನಿಮ್ಮ ನಿರ್ಧಾರಾದಿಗಳನ್ನು ಇನ್ನಷ್ಟು ಮತ್ತಷ್ಟು ಗಟ್ಟಿ ಮಾಡಿಕೊಳ್ತಕ್ಕಂತಹ ಸಮಯ. ಕಾರ್ಯನಿಮಿತ್ತವಾಗಿ ಯಾವುದೋ ಸಭೆಗಳಲ್ಲೋ ಅಥವಾ ಸಾರ್ವಜನಿಕ ವೇದಿಕೆಗಳಲ್ಲೋ ಭಾಗವಹಿಸ್ತಕ್ಕಂತಹ ಅವಕಾಶ. ಶ್ರೀರಾಮನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ, ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತಜೇ ನಮಃ ಎಂಬ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ.